17 ವರ್ಷದಿಂದ ಕಾಯ್ತಿದ್ದ ಕ್ಷಣ 18ನೇ ಸೀಸನು 18ನೇ ಜರ್ಸಿ ನಂಬರಲ್ಲಿ ನಮಗೆ ಕಪ್ಪು ಒಲಿದಿದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಹಾಗೆ ಈ ಸಲ ಕಪ್ ನಮ್ದಲ್ಲ, ಈ ಸಲ ಕಪ್ ನಮ್ದೇ ಬ್ರೋ. ಈ ಸಲ ಕಪ್ ನಮ್ದೆ, ಮುಂದಿನ ಸಲ ಕಪ್ ನಮ್ದೆ. 18 ವರ್ಷದ ಕಪ್ಪು ಈ ವರ್ಷ ನೆನ್ಸಾಗಿದೆ. ಇನ್ನೊಂದು RCB ಕಪ್ ನಮ್ದೇ. RCB ಅಣ್ಣ, ನನಗೆ ಇಷ್ಟಪಡ್ತೀನಿ ಅಂದರೆ ನಮ್ಮ ಸೊಪ್ಪು RCB ಕಪ್ಪು. ಅಂತ RCB ಕಪ್ ಗೆದ್ದಿದೆ. ನಿಮ್ಮ ಅಭಿಪ್ರಾಯ? ಕೊಹ್ಲಿದು 18 ವರ್ಷದಿಂದ ಆಡಿರೋದಕ್ಕೆ ಇವತ್ತಿಗೆ ಸಾರ್ಥಕ ಆಗೋಯ್ತಣ್ಣ ಜೀವನ. ನಂಬರ್ 18 ಆಗೋಯ್ತು ಇವತ್ತು. ಕೊಹ್ಲಿ ಅಷ್ಟು ವರ್ಷದಿಂದ ನಮ್ಮ ಕನ್ನಡಕ್ಕಾಗಿ ನಮ್ಮ ಕರ್ನಾಟಕಕ್ಕಾಗಿ ಆಡಿರೋದಕ್ಕೆ ಇವತ್ತು ಸಾರ್ಥಕ ಆಗೋಯ್ತು. ಕಿಂಗ್ ಕೊಹ್ಲಿ, ಬೆಂಗಳೂರಿನ ಭಗವಂತ ಕಿಂಗ್ ಕೊಹ್ಲಿ ಅಷ್ಟೇ. ಕೊಹ್ಲಿ ಜರ್ಸಿ ನಂಬರ್ ಏನು? 18. ಯಾವ ವರ್ಷ ಗೆದ್ದಿರ್ ನಾವು? 18. ಎಷ್ಟು ದಿವಸ ನಮ್ಮ ಮೇಲೆ ಹೊಡ್ತಿರೋದು? ಏನ್ ಹೇಳ್ತಾರೆ ಬಸ್? ಅವರ ತಂದೆ ಸತ್ತಾಗ ಕೊಹ್ಲಿ ಹತ್ತಿಲ್ಲ, ಬಂದು ಸೆಂಚುರಿ ಹೊಡೆದವನೆ. ಅವ್ರ ವೈಫ್ ಮದುವೆ ಆಗಿ ಅವ್ರಿಗೆ ಪ್ರೆಗ್ನೆಂಟ್ ಆಗಿ ಮಕ್ಳು ಹತ್ತಿಲ್ಲ, ಖುಷಿಯಿಂದನೂ ಹತ್ತಿಲ್ಲ. ಇವತ್ತು ಗೆದ್ದವನೆ, ಅವನ್ ಸಂತೋಷ ಹೆಂಗ್ ತೋರಿಸ್ತವನೆ ಅಂದ್ರೆ ಇಡೀ ಸ್ಟೇಡಿಯಂ ನೋಡ್ತೈತೆ. ಅವನು ಹುಟ್ಟಿದಕ್ಕೆ ಸಾರ್ಥಕ, ಹುಟ್ಟಿದಕ್ಕೆ ಸಾರ್ಥಕ ಇವತ್ತು, ಹುಟ್ಟಿದಕ್ಕೆ ಸಾರ್ಥಕ ಇವತ್ತು. RCB is just emotion. Love you. ಜೈ RCB. ಈ ಸಲ ಕಪ್ ನಮ್ದೆ, ಮುಂದಿನ ಸಲ ಕಪ್ ನಮ್ದೆ, ಅದ್ರ ಮುಂದಿನ ಸಲ ಕಪ್ ನಮ್ದೆ. ಜೈ RCB. ನಮ್ಮವ್ರು ಸಪೋರ್ಟ್ ಮಾಡದೇ ಇದ್ರು ಬೇಕಾಗಿಲ್ಲ, ಹೇಳ್ತಾ ಇದ್ದು ಇಲ್ಲ ಅನ್ನ ತಿಂದೆ. ಬೇರೆಯವ್ರಿಗಂತೂ ಸಪೋರ್ಟ್ ಮಾಡಬೇಡಪ್ಪ, ನಿಜವಾಗ್ಲೂ ಬೇಜಾರಾಗೋಯ್ತದೆ. ಏನಕ್ಕೆ ಅಂದ್ರೆ ನಮ್ಮ ಜೊತೆಲಿರೋರೆ ನಮ್ಮ ಶತ್ರುಗಳಾಗೋಯ್ತಾರೆ. ದಯವಿಟ್ಟು ಸಪೋರ್ಟ್ ಮಾಡ್ತಾರೆ, ಬೇಕಾಗಿಲ್ಲ. ರೂಮ್ ಒಳಗೆ ಕುಂತ್ಕೊಂಡು ಮ್ಯಾಚ್ ನೋಡಿ. ಆದ್ರೆ ಒಂದು ನಿಮ್ಮ ಮನೆಯವ್ರಿಗೆ ಗೆಲ್ತಾರೆ, ಅವ್ರಿಗೆ ಜೈನಿ, ಅದು ಖುಷಿ ಪಡಿ. ಜೈ RCB. ಅಯ್ಯ ಬಾಲ, ನಿಂಗೇನಾದ್ರೆ ಬೇಕಿದ್ರೆ ನನ್ ಕೇಳು. ಈ ಋತುದಲ್ಲಿ ಇರೋದೆಲ್ಲ ನಂದೇ. ಜೈ RCB. ಈ ಸಲ ಕಪ್ ನಮ್ದೆ. ಲಾಲಿಪಾಪ್ ಪಂಜಾಬ್ಗೆ ಅಷ್ಟೇ. ಜೈ RCB. ಕಾವೇರಿನೂ ನಮ್ದೆ, ಈ ಸತಿ ಕಪ್ಪು ನಮ್ದೆ, ಮುಂದಿನ ಸತಿ ಕಪ್ಪು ನಮ್ದೆ. ತಮಿಳ್ನಾಡಿಗೆ ಚಿಪ್ ಗ್ಯಾರಂಟಿ. ಬ್ರೋ, ನಮ್ಮ ಕಿಚ್ಚ ಸುದೀಪ್ ಅವರು ಕನ್ನಡಕ್ಕೋಸ್ಕರ ಹೆಂಗ್ ಹೋರಾಡ್ತಾರೆ, ಅದೇ ತರ ನಮ್ಮ ವಿರಾಟ್ ಕೊಹ್ಲಿ ಅವರು ಕನ್ನಡಕ್ಕೋಗಿ 18 ವರ್ಷದಿಂದ ಹೋರಾಡವ್ರೆ. ಅದಕ್ಕೋಸ್ಕರ ಈಗ ಸಿಕ್ಕಿರೋ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿ ಇಟ್ಟಿಕೊಂಡು ಅರಿತುಕೊಳ್ಳುವುದು ಫೈನಲಿ ತುಂಬ ಕೊಹ್ಲಿ ಹತ್ತಿದ್ದು ನಮಗೆ ತುಂಬ ಬೇಜಾರಾಯಿತು. ಆ ಖುಷಿ ನಮಗೆ ತಡ್ಕೊಳಕ್ಕಾಗ್ತಿಲ್ಲ. ಆ ಎಂಜಾಯ್ಮೆಂಟ್ನ ನಾವು ಸ್ಪಂದಿಸೋಕ್ಕೆ ಇವತ್ತಿಗೂ ಯಾರ ಕೈಲೂ ಆಗ್ತಿಲ್ಲ. ಆ ಥರ ಖುಷಿಲಿ ನಾವು ಇರೋದು ಇವಾಗ. ಆ ಒಂದು ಮೂಮೆಂಟ್ನ ನೋಡ್ಕೊಳ್ಳೋಕ್ಕೆ ನಮ್ಮ ಕೈಲಿ ಎಂಜಾಯ್ಮೆಂಟ್ ಯಾವ ಥರ ಇತ್ತು ಅಂದರೆ ಅದು ನೆಕ್ಸ್ಟ್ ಲೆವೆಲಲ್ಲೇ ಇತ್ತು. ಮ್ಯಾಚ್ ನೋಡ್ತಿದ್ರಲ್ಲ ಈಗ RCB ಮತ್ತು ಪಂಜಾಬ್ ಕಿಂಗ್ಸು, ಆ ಟೈಮಲ್ಲಿ ಯಾವ ಥರ ಆಯ್ತಿತ್ತು ನಿಮಗೆ? ಆ ಮ್ಯಾಚು ತುಂಬ ಚೆನ್ನಾಗಿತ್ತು. ಸ್ವಲ್ಪ ಒಂದು ಸೈಡು ಸ್ವಲ್ಪ ಭಯ ಆಗಿತ್ತು. ಅದಾದಮೇಲೆ ನೆಕ್ಸ್ಟ್ ಸೈಡ್ ನೋಡಿದ್ರೆ ಒಂದು 16 ಓವರ್ ಆದಮೇಲೆ ಮ್ಯಾಚು ಪೂರ್ತಿ ನಮ್ಮ ಮೇಲೆ ಇತ್ತು. ಅದಾದಮೇಲೆ ನೋಡಿ ಕೊಹ್ಲಿ ಅವ್ರನ್ನೆಲ್ಲ ತುಂಬ ನೋಡ್ತಿದ್ವಿ, ತುಂಬ ಖುಷಿ ಆಯಿತು ಆ ಮ್ಯಾಚು. ಜೋಶ್ ಎಡಲುಡು ಆರ್ಡರ್ ಫೈನಲ್ ಒಂದೂ ಸೋತಿಲ್ಲ, ಅದೊಂದು ನಂಬಿಕೆ ಇತ್ತು. ಮತ್ತು ಕೊಹ್ಲಿ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಮತ್ತು ಅವ್ರು ಸಪೋರ್ಟ್ ಮಾಡೋಕ್ಕೆ AB de Villiers ಮತ್ತು KG ಅವ್ರ ದೇಶದಿಂದ ಬಂದಿದ್ದರು. ಮತ್ತು ಇಲ್ಲಿರೋ ಕನ್ನಡ ನನ್ನ ಮಕ್ಕಳು ನಮ್ಮ ಕರ್ನಾಟಕದವ್ರಿಗೆ ಸಪೋರ್ಟ್ ಮಾಡಲ್ಲ, ಅಂಕಲ್ಗಳು ಬೇರೆ ರಾಜ್ಯದವ್ರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ನಾವು ಯಾವತ್ತಿದ್ರು ಕನ್ನಡ, ಓನ್ಲಿ RCB.